ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತಮಿಳುನಾಡಿನಲ್ಲಿ ಒಂದು ರೀತಿಯಾದಂಥ ಆಪರೇಷನ್ ನಡೀತಾ ಇದೆ. ಬಟ್ ಇದು ಸ್ವಯಂ ಪ್ರೇರಿತ ಆಪರೇಷನ್ ರೀತಿಯಲ್ಲಿ ಕಾಣಿಸ್ತಾ ಇದೆ AIADMK ಪಕ್ಷದಲ್ಲಿ. ಜಯಲಲಿತಾ ನಿಧನದ ನಂತರ 2016ರಲ್ಲಿ ಆಗಲಿಂದಲೇ AIADMK ಒಂದು ರೀತಿ ಸೂತ್ರ ಇಲ್ಲದ ಗಾಳಿಪಟದ ರೀತಿಯಲ್ಲಿ ಓಡಾಡ್ಕೊಂಡಿತ್ತು. ಅಲ್ಲಿ OPS, EPS, O ಪನ್ನೀರ್ಸೆಲ್ವಂ, ಈ ಪಳನಿಸ್ವಾಮಿ ಇವ್ರ ನಡುವೆ ಏನೋ ಸಣ್ಣದಾಗಿ ಒಪ್ಪಂದ ಆಗಿತ್ತು. ಹೇಗೋ ಆ ಅವಧಿಯನ್ನು ಮುಗಿಸ್ಕೊಂಡ್ರು. ಬಟ್ ಯಾವಾಗ ಅಲ್ಲಿ ಸರ್ಕಾರ ಬದಲಾಯಿತು 2021ರಲ್ಲಿ, ಆವಾಗಲಿಂದಲೂ ಸಹ AIADMK ಒಂದು ರೀತಿ ಒಡೆದ ಮನೆಯೇ ಆಗಿತ್ತು. ಅದು ಈಗ ನಿಜವಾಗ್ಲೂ ಸಹ ಒಡೆದು ಚೂರು ಚೂರಾಗುವ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದರೆ 47ರಲ್ಲಿ 30 ಜನ ಶಾಸಕರು ಜೋಸೆಫ್ ವಿಜಯ್ಗೆ ಬೆಂಬಲ ಕೊಟ್ಟು ಜೋಸೆಫ್ ವಿಜಯ್ ಕಡೆಗೆ ಬರ್ತಾ ಇದ್ದಾರೆ. ಬಟ್ ಪಕ್ಷ ಒಡೆಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅವರ ಉದ್ದೇಶ ಪಕ್ಷ ನಮ್ಮದು, ಪಳನಿಸ್ವಾಮಿದಲ್ಲ. 30 ಜನ ನಾವೇ ಹೆಚ್ಚಿಗೆ ಇರೋದು, ನಮ್ಮದೇ ಸ್ಟ್ರೆಂತ್ ಜಾಸ್ತಿ ಇರೋದು, ಆ ಪಕ್ಷಕ್ಕೆ ನಿಜವಾದ ಒಡೆಯರು ಯಜಮಾನರು ನಾವೇ ಅನ್ನೋ ರೀತಿಯಲ್ಲಿ ಅವರು ಮುಂದಕ್ಕೆ ಹೋಗೋ ರೀತಿಯಲ್ಲಿ ಕಾಣ್ತಿದೆ. ಸೊ ಏನು ನಡೀತಾ ಇದೆ ತಮಿಳುನಾಡಿನಲ್ಲಿ? ಏನಿದು ಹೊಸ ಬೆಳವಣಿಗೆ? ಹೊಸದೇನಲ್ಲ, ಫಲಿತಾಂಶಗಳು ಬಂದ ದಿನದಿಂದಲೂ ಇದೇ ರೀತಿಯಾದಂತಹ ಒಂದು ಸುದ್ದಿಗಳು ಬರ್ತಾನೆ ಇದೆ. ಬಟ್ ಈಗ ಒಂದು ಹಂತಕ್ಕೆ ತಲುಪುವ ಎಲ್ಲ ಸಾಧ್ಯತೆಗಳಿದೆ. ಸೊ ಏನೇನಾಯಿತು, ಏನೇನು ಆಗ್ತಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಮೇ 4ನೇ ತಾರೀಕು ತಮಿಳುನಾಡಿನ ವಿಧಾನಸಭಾ ಚುನಾವಣಾ ಫಲಿತಾಂಶಗಳು ಬಂತು, ಇತರೆ 4 ರಾಜ್ಯಗಳ ಜೊತೆಯಲ್ಲಿ. ಆ ಸಂದರ್ಭದಲ್ಲಿ ಯಾರಿಗೂ ಸಹ ಸ್ಪಷ್ಟ ಬಹುಮತ ಬರಲಿಲ್ಲ. ಬಟ್ TVK ಮೊಟ್ಟ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿದಂತಹ ಜೋಸೆಫ್ ವಿಜಯ್, ನಟ ವಿಜಯ್ ನೇತೃತ್ವದ TVK, ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷಕ್ಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅನ್ನುವಂತಹ ಸ್ಥಾನ ಸಿಕ್ತು. 108 ಸ್ಥಾನಗಳನ್ನು ಪಡ್ಕೊಂಡ್ರು ಅವರು. ಸೊ ಅಲ್ಲಿ 234ರಲ್ಲಿ ಮೆಜಾರಿಟಿ ಮಾರ್ಕ್ 118. ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರಿಂದ ಒಂದಕ್ಕೆ ರಾಜೀನಾಮೆ ಕೊಡ್ತಾರೆ. ಹಾಗಾಗಿ 117 ಮೆಜಾರಿಟಿ ಮಾರ್ಕ್ ಆಗುತ್ತೆ. 117ಕ್ಕೆ ಇನ್ನೂ 9 ಸೀಟು ಬೇಕಾಗಿತ್ತು. ಅದಕ್ಕಾಗಿ ರಾಜ್ಯಪಾಲರ ಹತ್ರ ದೇವಸ್ಥಾನಕ್ಕೆ ಹೋದ ರೀತಿಯಲ್ಲಿ 3 ಸಲ 4 ಸತಿ ಹೋಗಬೇಕಾಯಿತು. ಯಾಕಂದರೆ ಬಿಜೆಪಿ ನಿಯೋಜಿತ ರಾಜ್ಯಪಾಲರು. ಅವರು ಅಷ್ಟು ಸುಲಭಕ್ಕೆ BJPಯೇತರ ಸರ್ಕಾರವನ್ನು ಅಸ್ತಿತ್ವಕ್ಕೆ ಬರೋಕ್ಕೆ ಬಿಟ್ಟುಬಿಡ್ತಾರಾ? ಅದೇ BJP ಪಕ್ಷ ಆಗಿದ್ದರೆ ಅದಕ್ಕಿಂತ ಅರ್ಧ ಸೀಟ್ ಇದ್ದಿದ್ರು ಬನ್ನಿ ಸರ್ಕಾರ ರಚನೆ ಮಾಡಿ, ಇಷ್ಟ ಬಂದಾಗ ಮೆಜಾರಿಟಿ ಪ್ರೂವ್ ಮಾಡಿ ಅಂದಿರೋರು. ಬಟ್ ವಿಜಯ್ ಗಂಗಲ್ಲ, ಸಿಕ್ಕಾಪಟ್ಟೆ ಕಾಟ ಕೊಟ್ಟರು. 3 ಸಲ ರಿಜೆಕ್ಟ್ ಆಯಿತು. 4ನೇ ಬಾರಿಗೆ ಎಲ್ಲ ಪತ್ರಗಳು, ಹೆಸರುಗಳು, ಸಿಗ್ನೇಚರ್ಗಳು, ಎಲ್ಲ ಪಕ್ಷದ ಬೆಂಬಲ ಎಲ್ಲ ತಗೊಂಡು ಹೋಗಬೇಕಾಯಿತು. ಕೊನೆಗೂ ಕಾಂಗ್ರೆಸ್ಸು, ಕಮ್ಯುನಿಸ್ಟು, VCK, ಮುಸ್ಲಿಂ ಲೀಗು ಎಲ್ಲ ಪಕ್ಷಗಳ ಬೆಂಬಲದೊಂದಿಗೆ ಅಲ್ಲೊಂದು ಸರ್ಕಾರ ರಚನೆ ಆಯಿತು. ಈಗ ಜೋಸೆಫ್ ವಿಜಯ್ ಮುಖ್ಯಮಂತ್ರಿ ಆಗಿದ್ದಾರೆ. ಇದರ ನಡುವೆ BJPಯಿಂದ ಪ್ರಾಯೋಜಿತವಾದಂತಹ ಒಂದು ಯೋಜನೆ ನಡೀತಾ ಇತ್ತು ಅನ್ನುವಂತಹ ಸುದ್ದಿಗಳು ಬಂತು. ಯಾವಾಗ ವಿಜಯ್ಗೆ ಇನ್ನೂ ಪ್ರಮಾಣ ವಚನ ಕೊಡದೇ ಇರುವ ಸಂದರ್ಭದಲ್ಲಿ ವಿಜಯ್ ಇನ್ನೂ ಸಹ ಕಾಂಗ್ರೆಸ್ ಎಲ್ಲ ಆರಂಭದಲ್ಲಿ ಆಯಿತು, ಅವರು ಓಪನ್ ಆಗಿ ಸಪೋರ್ಟ್ ಕೊಟ್ಟುಬಿಟ್ರು. ಮಿಕ್ಕಿದ್ದು VCK, ಕಮ್ಯುನಿಸ್ಟ್ ಪಕ್ಷಗಳು ಅಧಿಕೃತವಾಗಿ ಘೋಷಣೆ ಮಾಡುವುದರ ನಡುವೆ BJP ಒಂದು ಪ್ಲ್ಯಾನ್ ಮಾಡ್ತಾ ಇತ್ತಂತೆ. ಏನು, DMK ಮತ್ತು AIADMK ಸೇರ್ಕೊಂಡು ಯಾಕೆ ಸರ್ಕಾರ ರಚನೆ ಮಾಡಬಾರ್ದು, ವಿಜಯ್ಗೆ ಯಾಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು? ಅದರಲ್ಲಿ BJPಯ ಕುತಂತ್ರ, ಷಡ್ಯಂತ್ರ, ಸ್ವಾರ್ಥ ಎಲ್ಲ ಮಿಕ್ಸ್ ಆಗಿರುತ್ತೆ. ಯಾಕಂದರೆ ಹೇಗಾದರೂ ಮಾಡಿ ತಮಿಳುನಾಡು, ಕೇರಳದಲ್ಲಿ ಇನ್ರೋಡ್ಸ್ ಮಾಡಿಕೊಳ್ಳಬೇಕು ಅನ್ನೋದು BJPಯ ದೊಡ್ಡ ಕನಸು. ಕರ್ನಾಟಕದಲ್ಲಿ ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಬೇರೆ ಎಲ್ಲೂ ಅವ್ರದ್ದು ದೊಡ್ಡ ಅಸ್ತಿತ್ವ ಇಲ್ಲ. ಬಟ್ ತೆಲಂಗಾಣದಲ್ಲಿ ಒಂದು ಮಟ್ಟಕ್ಕಿದೆ, ಕೇರಳದಲ್ಲಿ ಅಟ್ಲೀಸ್ಟ್ 3 ಸೀಟ್ ಗೆಲ್ತಾರೆ. ಬಟ್ ಈ ಹಾಳಾದ ತಮಿಳುನಾಡಿನಲ್ಲಿ ನಮಗೇನು ಸಿಗಲ್ವಲ್ಲ ಅನ್ನೋದು ಅವರಿಗೆ ಸಿಟ್ಟು ಎಲ್ಲನೂ ಇದೆ. ಒಂದೇ ಒಂದು ಸೀಟ್ ಈ ಬಾರಿಯೂ ಬಂದಿರೋದು ತಮಿಳುನಾಡಲ್ಲಿ BJPಗೆ. ಸೊ ಹೇಗಾದರೂ ಮಾಡಿ ತಮ್ಮ ಬೆಂಬಲಿತ ಪಕ್ಷ AIADMK ಸರ್ಕಾರದ ಆಗೋ ರೀತಿಯಲ್ಲಿ ನೋಡಿಕೊಂಡ್ರೆ ಇಂಡೈರೆಕ್ಟ್ ಆಗಿ BJPಯವರ ಆಡಳಿತ ನಡೆಸ್ಬೋದು ಅನ್ನೋದು BJPದು, ಅಮಿತ್ ಶಾದು, ಮೋದಿದು ಲೆಕ್ಕಾಚಾರ ಆಗಿತ್ತು. ಹಾಗಾಗಿ AIADMKನ ಚೂ ಬಿಟ್ಟಿದ್ರು ಅನ್ನುವಂಥ ಸುದ್ದಿ ಬಂತು. ಇಲ್ಲಿ ಹೋಗಿ DMK ಜೊತೆ ಮಾತಾಡಿ TVKನ ದೂರ ಇಟ್ಟು ನೀವಿಬ್ಬರು ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ನಡೆಸಿ, ನಾವು ಬ್ಯಾಕ್ ಸೈಡ್ ಸಪೋರ್ಟು ಏನೇನು ಬೇಕು ಕೇಂದ್ರ ಸರ್ಕಾರದ ಕಡೆಯಿಂದ ಕೊಡ್ತೀವಿ ಅಂತ. ಬಟ್ ಅದು AIADMKಯಲ್ಲಿರುವಂತಹ ಸಾಕಷ್ಟು ಜನರಿಗೆ ಅದು ಇಷ್ಟ ಆಗಲಿಲ್ಲ ಅನ್ನುವ ಸುದ್ದಿಗಳು ಆಗಲೇ ಬಂತು. DMK ಅಂತೂ ಸಾರಾಸಗಟಾಗಿ ನಿರಾಕರಿಸ್ಬಿಡ್ತು. ಸ್ಟಾಲಿನ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟರು, ಅಂಥದ್ದು ಯಾವುದಕ್ಕೂ ನಾವು ಮುಂದಾಗೋದಿಲ್ಲ, ಅದು ಬರೀ ಗಾಳಿ ಸುದ್ದಿ ಅಂದು ಬಿಟ್ರು.
ಬಟ್ AIADMKಯಲ್ಲಿ ಕೆಲವ್ರಿಗೆ ಆಸಕ್ತಿ ಇತ್ತು. ಯಾರಿಗೆ? ಈ ಹಿಂದಿನ ಮುಖ್ಯಮಂತ್ರಿಯಾಗಿದ್ದಂಥವರು, ಮಾಜಿ ಮುಖ್ಯಮಂತ್ರಿ EPS ಇ ಪಳನಿಸ್ವಾಮಿ. OPS ಇವಾಗ AIADMKಯಲ್ಲಿ ಇಲ್ಲ ಬಿಡಿ, ಚುನಾವಣೆ ಸಂದರ್ಭದಲ್ಲಿ DMKಗೆ ಜಂಪ್ ಆದರು. O ಪನ್ನೀರ್ಸೆಲ್ವಂ. ಈಗಿರೋದು EPS ಈ ಪಳನಿಸ್ವಾಮಿ ಅನ್ನೋವರ ಕೈಯಲ್ಲಿ AIADMK ಇರೋದು. ಅವರೇ ಮಾಜಿ ಮುಖ್ಯಮಂತ್ರಿ, ಜಯಲಲಿತಾ ನಿಧನದ ನಂತರ ಅವರೇ ಮುಖ್ಯಮಂತ್ರಿಯಾಗಿ ಅವಧಿ ಪೂರ್ಣ ಮಾಡಿದ್ದು. ಅದರ ನಡುವೆ OPS EPS ನಡುವೆ ಸಿಕ್ಕಾಪಟ್ಟೆ ಇದು ನಡೆದಿತ್ತು. ಯಾಕಂದರೆ OPS ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ರಾಜೀನಾಮೆ ಕೊಡಿಸಿದ್ರು, ಶಶಿಕಲಾ ಗೇಮ್ ಆಡಿದ್ರು, ಏನೇನೋ ಆಯಿತು ಬಿಡಿ, ಅದು ಬೇರೆ ಕತೆ. ಬಟ್ EPS ಈಗ AIADMK ನನ್ನ ಕಂಟ್ರೋಲಲ್ಲಿದೆ ಅಂತ ಅಂದ್ಕೊಂಡಿರೋದು, ಬಟ್ ಅದು ಅಲ್ಲ ಅನ್ನುವ ರೀತಿ ಬೆಳವಣಿಗೆಗಳಾಯಿತು. DMK ಜೊತೆ ಮೈತ್ರಿ ಆಗುತ್ತೆ ಅನ್ನುವಂತಹ ಯೋಚನೆ ಯಾವಾಗ EPS ಮುಂದಾದರು ಅನ್ನುವಂತಹ ಸುದ್ದಿಗಳು ಬಂತು, ಆಗಲೇ ಸಾಕಷ್ಟು ಜನ AIADMKಯಲ್ಲಿ ಇದಕ್ಕೆ ನಾವು ಒಪ್ಪೋದಿಲ್ಲ, ನಾವು TVKಗೆ ಸಪೋರ್ಟ್ ಮಾಡೋಣ ಅಂತ ಕೂಗು ಬಂತು ಒಳಗಡೆನೆ. ಅದನ್ನು EPS ಸಾರಾಸಗಟಾಗಿ ನಿರಾಕರಿಸ್ಬಿಟ್ರು. DMK ಜೊತೆನೂ ಮೈತ್ರಿ ಆಗಲಿಲ್ಲ. ಸೊ ಅಲ್ಲಿಗೆ AIADMK ಸೈಲೆಂಟ್ ಆಗಿರುತ್ತೆ, ಎಲ್ಲರೂ ಸುಮ್ಮನೆ ಇರ್ತಾರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಾರೆ. ಯಾಕಂದರೆ ಜೋಸೆಫ್ ವಿಜಯ್ ಪ್ರಮಾಣ ವಚನ ಆಗೋಯ್ತು, ಸರ್ಕಾರ ರಚನೆ ಆಯಿತು, ಅಲ್ಪಮತದ ಸರ್ಕಾರ ಇದೆ, ಅಂದರೆ ಮೆಜಾರಿಟಿಗೆ ಎಷ್ಟು ಬೇಕೋ ಅಷ್ಟಿದೆ, ಮೈತ್ರಿ ಎಲ್ಲ ಸೇರಿ ಇನ್ನೇನೂ ಆಗಲ್ಲ ಅಂದ್ಕೊಂಡಿದ್ವಿ. ಬಟ್ AIADMK ಆ ಒಂದು ಗ್ರೂಪ್ ಇತ್ತಲ್ಲ, TVK ಜೊತೆ ಹೋಗಬೇಕು, TVKಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ಗ್ರೂಪು, ಅದು ಇನ್ನೂ ಬೆಳೀತಾನೇ ಹೋಯಿತು. ಆರಂಭದಲ್ಲಿ 30 ಇದ್ದಿದ್ದು 31, 32ವರೆಗೂ ಹೋಯಿತು. ಈಗ ನಿನ್ನೆ ಹೊಸ ಬೆಳವಣಿಗೆ ಅಂದರೆ ಸುಮಾರು 35 ಜನ, ಇರೋದೇ 45 MLA AIADMKಯಲ್ಲಿ, ಅದರಲ್ಲಿ 35 ಜನ TVKಗೆ ಸಪೋರ್ಟ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಅವರ ನೇತೃತ್ವವನ್ನು ವೇಲುಮಲೈ ಅನ್ನುವಂಥವರೊಬ್ಬರು ಮತ್ತು ಷಣ್ಮುಗಂ ಅನ್ನುವಂಥವರು ನೇತೃತ್ವ ವಹಿಸ್ಕೊಂಡು ಈ EPSಗೆ ಸೆಡ್ ಹೊಡೆದಿದ್ದಾರೆ. ಈಗ ಹಾಗೆ ನೋಡಿದ್ರೆ EPS ಕಡೆ ಇರೋದು ಕೇವಲ 12 ಜನ, ಈಗ 35 ಜನ ಹತ್ತತ್ರ ಇದ್ದಾರೆ ಅಂತ ಇಲ್ಲ, 35 ಜನ ಅಂತಲೂ ಸ್ವಲ್ಪ ಜನ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಎನಿಹೌ 30+ ಷಣ್ಮುಗಂ ಮತ್ತು ವೇಲುಮಲೈ ಅವರ ಜೊತೆಯಲ್ಲಿ ಹೋಗಿದ್ದಾರೆ ಅನ್ನುವಂತಹ ಸುದ್ದಿಗಳಿದ್ದಾವೆ. ಅವರು ಸುಮ್ಮನೆ ಹೇಳಿಕೆ ಮಾತ್ರ ಕೊಟ್ಟಿಲ್ಲ, ಹೋಗಿ ಜೋಸೆಫ್ ವಿಜಯ್ನ ಭೇಟಿ ಮಾಡಿದ್ದಾರೆ. ಸೊ ಅಲ್ಲಿಗೆ ಜೋಸೆಫ್ ವಿಜಯ್ ಸಹ ಇದರಲ್ಲಿ ಆಸಕ್ತಿ ವಹಿಸಿದ್ದಾರೆ, ಕರ್ಕೊಳ್ಬೇಕು. ಯಾಕಂದರೆ ಆಲ್ಮೋಸ್ಟ್ ಅಲ್ಪಮತದ ಸರ್ಕಾರ ಇವ್ರದ್ದು, ಸ್ವಲ್ಪ ಹಾಗೆ ಹೀಗೆ ಉಸಿರಾಡ್ತಾ ಇದ್ದಾರೆ. 120, 121 ಇದ್ದಾವೆ. 120 ಆ್ಯಕ್ಚುಲ್ ಆಗಿರೋದು, 121 ಇನ್ನೊಂದು ಪಕ್ಷ ಯಾವುದೋ ಇದೆಯಲ್ಲ AMMK, TTV ದಿನಕರಂದು, ಆ ಪಕ್ಷದ್ದು ಸ್ವಲ್ಪ ಗೊಂದಲ ಇದೆ. ಆ ಪಕ್ಷದ ಒಬ್ಬ MLA TVKಗೆ ನಾನು ಸಪೋರ್ಟ್ ಅಂತ ಹೇಳೋದಕ್ಕೂ, ಪಕ್ಷದ ಮುಖ್ಯಸ್ಥ TTV ದಿನಕರನ್ ಇಲ್ಲ, ಇದು ಪಕ್ಷದ ನಿರ್ಧಾರ ಅಲ್ಲ, ನಾವು ಸಪೋರ್ಟ್ ಮಾಡಲ್ಲ ಅನ್ನೋದಕ್ಕೂ ಈಗ ಆ ಪಕ್ಷದಿಂದ ಆ ಥರನ ಉಚ್ಚಾಟನೆ ಮಾಡಿದ್ದಾರೆ. ಅಂತ ಹೇಗೆ ನೋಡಿದ್ರೆ 121 ಇದೆ, 118 ಮೆಜಾರಿಟಿ ಮಾರ್ಕು. ಸೊ ಬರೀ 3 ಮಾತ್ರ ಇದೆ, ಇನ್ನೊಂದಷ್ಟು ಹೆಚ್ಚಿಸ್ಕೋಬೇಕು ಅಂತ ಜೋಸೆಫ್ ವಿಜಯ್ಗೆ ಮನಸ್ಸಾಗಿದೆ ಅನಿಸುತ್ತೆ. ಹಾಗಾಗಿ ಬಂದಂತಹ AIADMKಯ 30+ ಶಾಸಕರನ್ನು ಭೇಟಿ ಮಾಡಿದ್ದಾರೆ. ಏನು ಮಾತಾಯಿತು ಅದು ಈಗಲೇ ಗೊತ್ತಾಗಲ್ಲ, ಒಳಗೊಳಗೆ ಏನೋ ಆಗಿರುತ್ತೆ. ಸೊ ಅಲ್ಲಿಗೆ AIADMK ಇಬ್ಬಾಗ ಆಗ್ತಿದೆಯಾ ಅನ್ನುವಂತಹ ಸುದ್ದಿಗಳು ಈಗ ಬರ್ತಾ ಇದೆ. ಬಟ್ ಈ ಫ್ರ್ಯಾಕ್ಷನ್ ಏನಿದೆ, 30+ MLAಗಳನ್ನು ಹೊಂದಿರುವಂತಹ ವೇಲುಮಲೈ ಮತ್ತು ಷಣ್ಮುಗಂ ಅವರ ನೇತೃತ್ವ ಇರುವಂತಹದ್ದು ಆ ಗುಂಪು ಹೇಳ್ತಾ ಇದೆ ಪಕ್ಷ ಇಬ್ಬಾಗ ಆಗ್ತಿಲ್ಲ ಅಂತ. ಮುಂದಕ್ಕೇನು ಹೇಳಲಿಲ್ಲ. ಅದರ ಅರ್ಥ ಏನು? ಮಹಾರಾಷ್ಟ್ರದಲ್ಲಾಯ್ತಲ್ಲ, NCP ಶರದ್ ಪವಾರ್ಗಿಂತ ಹೆಚ್ಚಿನ MLAಗಳು ನನ್ನ ಜೊತೆ ಇದ್ದಾರೆ ಅಂತ ಅಜಿತ್ ಪವಾರ್ ಪಕ್ಷನೇ ನಂದು ಅಂದ್ಬಿಟ್ರು. ಅದೇ ರೀತಿ ಏಕನಾಥ್ ಶಿಂದೆ, ಉದ್ಧವ್ ಠಾಕ್ರೆಗಿಂತ ಹೆಚ್ಚು ಜನ ಬೆಂಬಲಿಗರು ಹೆಚ್ಚು ಜನರ ಬೆಂಬಲ, ಹೆಚ್ಚು MLAಗಳ ಬೆಂಬಲ ನನಗಿದೆ ಅಂತೇಳಿ ಪಕ್ಷನೇ ನಂದು ಅಂದ್ಕೊಂಡು ಸಿಂಬಲ್ಲು ಪಕ್ಷದ ಹೆಸರು ಇವ್ರು ತಗೊಂಡ್ಬಿಟ್ರು, ಅವ್ರಿಗೆ ಇಲ್ದರಂಗೆ ಆಗೋಯ್ತು. ಈಗ ಅದೇ ರೀತಿ EPSಗೆ AIADMKಯಿಂದ ಹೊರಗೆ ಹಾಕ್ತಾರ ಅನ್ನುವಂಥ ಸುದ್ದಿ. EPS ಜೊತೆಯಲ್ಲಿ ಇನ್ನೊಂದು 10-15 ಜನ ಯಾರು ಉಳ್ಕೊಳ್ತಾರೆ, ಈ TVKಗೆ ಬೆಂಬಲ ಕೊಡುವವರ ಗುಂಪಿನ ಜೊತೆ ಬರಲ್ಲ ಅಂತಾರೋ ಅವರೆಲ್ಲರೂ ಹೊರಗೆ ಹಾಕುವಂತಹ ಸಾಧ್ಯತೆಗಳಿದೆ. ಸೊ ಪಕ್ಷ ಇಬ್ಬಾಗ ಆಗದೆ ಹೋದರೂ ಸಹ ಪಕ್ಷದಲ್ಲಿ ಈ ರೀತಿಯಾದಂತಹ ಒಂದು ಗೋಲ್ಮಾಲ್ ನಡೆದು ಕೊನೆಗೆ EPSೇ AIADMKಲಿ ಇಲ್ಲದೆ ಹೋದಂತಹ ಪರಿಸ್ಥಿತಿ ಬರುವ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಸೊ ಇದಿಷ್ಟು ಅಲ್ಲಿ ಆಗಿರುವಂತಹ ಹೊಸ ಬೆಳವಣಿಗೆ. ತಮಿಳುನಾಡಿನಲ್ಲಿ AIADMKಯ 30+ ಶಾಸಕರು ಈಗ TVKಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಜೋಸೆಫ್ ವಿಜಯ್, ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಇದು ಪಕ್ಷಾಂತರ ಕಾಯ್ದೆ ಅಡಿಯಲ್ಲಿ ಬರಲ್ಲ, ಯಾಕಂದರೆ 3/4 ಹೋಗೋ ಸಾಧ್ಯತೆಗಳು ಇರೋದರಿಂದ, 3/4 ಹೋಗೋಂಥ 2/3 ಮೆಂಬರ್ಸ್ ಆ ಕಡೆ ಹೋಗೋದ್ರಿಂದ, 3ರಲ್ಲಿ 2 ಆ ಕಡೆ ಹೋದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬರೋದಿಲ್ಲ.
ಆ ರೀತಿಯ ನಂಬರ್ಗಳೇ ಕಾಣಿಸ್ತಿದ್ದೇವೆ. 35 ಅಂದರೆ 2/3 ಆಗುತ್ತೆ. ಆಗೇನು ಪಕ್ಷಾಂತರ ನಿಷೇಧ ಕಾಯ್ದೆ, ಯಾರು ರಾಜೀನಾಮೆ ಕೊಡೋದು, ಶಾಸಕ ಸ್ಥಾನ ಕಳ್ಕೊಳ್ಳೋದು ಬರೋದಿಲ್ಲ. EPS ಪಕ್ಷದಿಂದ ಹೊರಗಡೆ ಬಿಸಾಕದಂಗೆ ಆಗಿಬಿಡುತ್ತೆ. ನೋಡೋಣ, ಕಾದು ನೋಡೋಣ ಆ ಥರದ್ದು ಆಗುತ್ತಾ ಅಥವಾ ಬೇರೆ ಏನಾದರೂ ಹೊಸ ಫಾರ್ಮುಲಾಗಳು ಬರ್ತಾವ. ವಿ ವಿಲ್ ವೇಟ್ ಆ್ಯಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.